ಸೋಲು ಗೆಲುವು ಇದು ನಮ್ಮ ಜೀವನದಲ್ಲಿ ಟ್ರಾಫಿಕ್ ಸಿಗ್ನಲ್ ಇದ್ದ ಹಾಗೆ. ಸೋಲು ಅನ್ನೋ ರೆಡ್ ಸಿಗ್ನಲ್ ಬಂದ್ಮೇಲೆ ಗೆಲುವು ಅನ್ನೋ ಗ್ರೀನ್ ಸಿಗ್ನಲ್ ಬರಲೇಬೇಕು. ಅಂಡ್ ಇಟ್ಸ್ ವೈಸ್ ವರ್ಸ. ಬರೀ ಗ್ರೀನ್ ಸಿಗ್ನಲ್ ಇದ್ದಾಗ ಮಾತ್ರ ಜರ್ನಿ ಮಾಡ್ತೀನಿ ಅನ್ನೋದು ಇಂಪ್ರಾಕ್ಟಿಕಲ್. ಈ ಕಥೆ ಸೋಲು ಗೆಲುವಿನ ಬಗ್ಗೆ ಒಂದು ನೀತಿ ಪಾಠ ಹೇಳುತ್ತೆ. ಇದರ ಕಥಾನಾಯಕಿ ಧೃತಿ. ಇವಳು ವಿವೇಕಾನಂದ ಕಾಲೇಜಲ್ಲಿ MSc ಓದ್ತಿರ್ತಾಳೆ. ಇವಳಿಗೆ ಕುಕಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಪ್ಯಾಷನ್ ಇರುತ್ತೆ. ಇವಳು ಮಿಡಲ್ ಕ್ಲಾಸ್ ಹುಡುಗಿ ಆಗಿದ್ರಿಂದ ಕುಕಿಂಗ್ ನ ಪ್ರೊಫೆಷನ್ ಆಗಿ ತಗೊಳ್ಳೋ ಲಿಬರ್ಟಿ ಇರಲ್ಲ. ಒಂದಿನ ಇವ್ರ ಕಾಲೇಜಲ್ಲಿ ಕುಕಿಂಗ್ ಕಾಂಪಿಟೇಷನ್ ಇಡ್ತಾರೆ. ಧೃತಿ ಅವಳ ಟ್ಯಾಲೆಂಟ್ ನ ಎಕ್ಸಿಬಿಟ್ ಮಾಡಕ್ಕೆ ಇದು ರೈಟ್ ಆಪರ್ಚುನಿಟಿ ಆಗಿರುತ್ತೆ. ತುಂಬಾ ಪ್ಯಾಷನ್ ಇಂದ ಡೇ ಅಂಡ್ ನೈಟ್ ಪ್ರಿಪೇರ್ ಆಗಿ ಅವಳು ಪಾರ್ಟಿಸಿಪೇಟ್ ಕೂಡ ಮಾಡ್ತಾಳೆ. ಇವಳ ಟ್ಯಾಲೆಂಟ್ ಬಗ್ಗೆ ಗೊತ್ತಿದ್ದಂತ ಅವಳ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಧೃತಿಗೆ ಕುಕಿಂಗ್ ನಲ್ಲಿ ಇಡೀ ಕಾಲೇಜ್ ನಲ್ಲೇ ಯಾರು ಕಾಂಪಿಟೇಷನ್ ಇಲ್ಲ, 100% ಇವಳೇ ಗೆಲ್ಲೋದು ಅಂತ ಡಿಸೈಡ್ ಆಗಿರ್ತಾರೆ. ಧೃತಿ ಇದ್ಯಾವುದನ್ನು ತಲೆಗೆ ಹಾಕೊಳ್ಳದೆ ರಿಸಲ್ಟ್ ಗಾಗಿ ವೆಯ್ಟ್ ಮಾಡ್ತಾಳೆ. ರಿಸಲ್ಟ್ ಅನೌನ್ಸ್ ಆಗುತ್ತೆ. ಫಾರ್ ಎವ್ರಿ ಒನ್ ಶಾಕ್, ಧೃತಿಯ ಹೆಸರು ಟಾಪ್ 3 ನಲ್ಲಿ ಕೂಡ ಬರಲ್ಲ. ಇದರಿಂದ ಧೃತಿಗಿಂತ ಹೆಚ್ಚಾಗಿ ಅವಳ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇವರಿಗೆಲ್ಲ ಧೃತಿನೇ ಶಾಂತ ಮನಸ್ಸಿಂದ ಸಮಾಧಾನ ಮಾಡಿ ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ 100 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಒಬ್ರು ಲೇಡಿ ಧೃತಿನ ಮೀಟ್ ಮಾಡ್ತಾರೆ. ಇವರು ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ಒನ್ ಆಫ್ ದ ಪ್ಯಾನಲ್ ಮೆಂಬರ್ ಆಗಿರ್ತಾರೆ. ಇವರಿಗೆ ಧೃತಿ ಮಾಡಿರೋ ರೆಸಿಪಿ ಸಿಕ್ಕಾಪಟ್ಟೆ ಇಷ್ಟ ಆಗಿ ಅವರ ಅಪ್ಕಮಿಂಗ್ 5 ಸ್ಟಾರ್ ಹೋಟೆಲ್ ನ ಮಾಸ್ಟರ್ ಶೆಫ್ ಆಗಿ ಧೃತಿಗೆ ಓಪನ್ ಅಪಾಯಿಂಟ್ಮೆಂಟ್ ಆಫರ್ ಲೆಟರ್ ಕೊಡ್ತಾರೆ. ಇದನ್ನ ಧೃತಿ ಅದೇ ಶಾಂತ ಮನಸ್ಸಿಂದ ಆಕ್ಸೆಪ್ಟ್ ಮಾಡ್ತಾಳೆ. ಈ ಕಥೆಯಲ್ಲಿ ಬರೋ ಧೃತಿ ಕ್ಯಾರೆಕ್ಟರ್ ನ ಮೆಟಫರ್ ಆಗಿ ತಗೊಂಡ್ರೆ 100 ಮೀಟರ್ಸ್ ಹಿಂದೆ ಇವಳು ಬಿಗ್ಗೆಸ್ಟ್ ಫೇಲ್ಯೂರ್, ಅದೇ 100 ಮೀಟರ್ಸ್ ಆದ್ಮೇಲೆ ಇವಳಿಗೆ ಲೈಫ್ ಟೈಮ್ ಬಿಗ್ಗೆಸ್ಟ್ ಸಕ್ಸಸ್ ಸಿಗುತ್ತೆ. ಈ ಎರಡು ಎಕ್ಸ್ಟ್ರೀಮ್ ಸಿಚುಯೇಷನ್ಸ್ ಅಲ್ಲೂ ಹೈಲೈಟ್ ಆಗೋದು ಧೃತಿಗಡದ ಮನಸ್ಸು, ಸ್ಟೇಬಲ್ ಮೈಂಡ್ ಸೆಟ್. ಗೀತೆಯಲ್ಲಿ ಕೃಷ್ಣ ಕೂಡ ಇದೇ ಹೇಳಿರೋದಲ್ವ, ಸೋಲು ಗೆಲುವು ತಾತ್ಕಾಲಿಕ, ಆದರೆ ಸಮಚಿತ್ತವೇ ಶಾಶ್ವತ ಶಕ್ತಿ. ಇದೇ ಕರ್ಮಯೋಗ. ಜೈ ಶ್ರೀಕೃಷ್ಣ.